ಹಲೋ ಗೈಸ್, ವೆಲ್ಕಮ್ ಟು ಮೋನು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂದರೆ ಸಂಡೇ ಆಗಿದೆ ಆಲ್ರೆಡಿ. ನಾನು ಫ್ರೀ ಇರೋ ಕಾರಣ ಎಲ್ರಿಗೂ ರಜೆ ಇರುತ್ತೆ ಸಂಡೇ. ಸೊ ಸ್ವಲ್ಪ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದನ್ನೇ ಹೇಗೆ ಮಾಡೋದು ಅಂತ, ನಾನು ಏನು ಯೂಸ್ ಮಾಡಿ ಮಾಡ್ಕೊತೀನಿ ಅನ್ನೋದನ್ನ ಸ್ವಲ್ಪ ಶೇರ್ ಮಾಡೋಣ ನಿಮ್ಮ ಹತ್ರನೂ ಅಂತ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ. ಆ ಬೌಲ್ಗೆ ನಾನು 1 ಸ್ಪೂನ್ ಆಗೋವಷ್ಟು ಟೊಮೆಟೊ ಪ್ಯೂರಿನ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪನೇ ಹಾಕಿ, ಜಾಸ್ತಿ ಏನು ಬೇಡ. ಮೀನ್ಸ್ ಇಷ್ಟು ಟೊಮೆಟೊ ತೊಗೊಂಡ್ರೆ ನಿಮಗೆ ಅಷ್ಟು ಪ್ಯೂರಿ ಬರುತ್ತೆ. ಆಮೇಲೆ ನೆಕ್ಸ್ಟು ನಾನು 1 ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ನಾನು ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಕಾಫಿ ಪುಡಿನ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು, ಬ್ರೂ ಆಗಲಿ, ಸನ್ರೈಸ್ ಆಗಲಿ, ಯಾವುದನ್ನಾದರೂ ಯೂಸ್ ಮಾಡ್ಕೊಳ್ಳಿ. ಬಟ್ ಇನ್ಸ್ಟೆಂಟ್ ಕಾಫಿ ಪುಡಿನ ಯೂಸ್ ಮಾಡಿ. ನೆಕ್ಸ್ಟು ನಾನು ಅಲೋವೆರಾ ಜೆಲ್ನ ಹಾಕ್ಕೊತೀನಿ. ನಾನು ಈ ಥರ ಅಲೋವೆರಾ ಜೆಲ್, ನ್ಯಾಚುರಲ್ ಅಲೋವೆರಾ ಜೆಲ್ನ ಬಳಸ್ತೀನಿ. ನಾನು ರೆಡಿಮೇಡ್ ಎಲ್ಲ ತರೋಕ್ಕೆ ಹೋಗಲ್ಲ, ಬಿಕಾಸ್ ನನ್ನ ಸ್ಕಿನ್ನಿಗೆ ಅದು ಆಗೋಲ್ಲ. ಸೊ ಅದನ್ನು ಕಟ್ ಮಾಡಿ ನಾನು ಹಾಕ್ತಾಯಿದ್ದೀನಿ. ಇವಾಗ ಅದನ್ನ ಫುಲ್ಲು ನೀವು ಕೂಮಿಂದ ಫುಲ್ಲು ರಬ್ ಮಾಡಿದ್ರೆ ಅದು ಈ ಥರ ಬರುತ್ತೆ. ಇವಾಗ ನಾನು ಇದಿಷ್ಟನ್ನು ಮಿಕ್ಸ್ ಮಾಡ್ಕೊತೀನಿ. ನಾನು ಇದನ್ನು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 30 to 40 ಮಿನಿಟ್ಸ್ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಈಗ ನಾನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಅಂತ ತೆಗ್ದೆ ಫ್ರಿಡ್ಜಿಂದ. ನೋಡಿ, ನೀವು ನೋಡ್ತಾ ಇರ್ಬೋದು ಹೆಂಗಾಗಿದೆ ಅಂತ. ಇಷ್ಟನ್ನು ನೀಟಾಗಿ ಹೆಂಗೆ ಅಪ್ಲೈ ಮಾಡೋದು ಅನ್ನೋದನ್ನು ನಾನು ಇವಾಗ ತೋರಿಸ್ಕೊಡ್ತೀನಿ. ನಾನು ಒಂದ್ಸಲಿ ಫುಲ್ಲು ಫೇಸ್ ವಾಶ್ ಮಾಡಿ ಆಮೇಲೆ ಕಾಟನ್ ಕ್ಲೋತಿಂದ ಒರೆಸಿದ್ದೀನಿ. ಫುಲ್ಲು ನೀಟಾಗಿ ಒಂಚೂರು ಕೂಡ ಆಯಿಲ್ ಅಥವಾ ನೀವೇನೇ ಕ್ರೀಮ್ ಅಪ್ಲೈ ಮಾಡಿದ್ರೂ ಅದು ಇರಬಾರ್ದು ನಿಮ್ಮ ಮುಖದಲ್ಲಿ. ಮತ್ತು ನೀರು ಕೂಡ ಸ್ವಲ್ಪನೂ ಇರಬಾರ್ದು ನಿಮ್ಮ ಮುಖದಲ್ಲಿ. ಆ ಥರ ಫುಲ್ಲು ರಬ್ ಮಾಡ್ಕೊಳ್ಳಿ. ಅದಾದಮೇಲೆ ನೀಟಾಗಿ ಒಂದು ಸ್ವಲ್ಪನೇ ತೊಗೊಂಡು ಅಪ್ಲೈ ಮಾಡ್ತಾ ಬನ್ನಿ. ಫಸ್ಟು ನಾನು ಫೋರ್ ಹೆಡ್ಡಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನು ನನ್ನ ಕಣ್ಣು ಸುತ್ತ ಸ್ವಲ್ಪ ಡಾರ್ಕ್ ಆಗ್ತಾ ಬರ್ತಿದೆ. ಸೊ ಅಲ್ಲಿ ಕೂಡ ನಾನು ಜಾಸ್ತಿನೇ ಅಪ್ಲೈ ಮಾಡ್ತಿದ್ದೀನಿ. ಮತ್ತು ನೀವು ಜಾಸ್ತಿ ಸ್ಕ್ರಬ್ ಮಾಡೋದಕ್ಕೆ ಹೋಗ್ಬಾರ್ದು. ಯಾಕಂದರೆ ಇದರಲ್ಲಿ ನಾವು ಅಕ್ಕಿ ಹಿಟ್ಟಾಗಿರ್ತೀವಲ್ಲ, ಅದು ಸ್ವಲ್ಪ ರಫ್ ಇರುತ್ತೆ. ನಮ್ಮ ಸ್ಕಿನ್ನಿಗೆ ಅದು ಆಗಿ ಬರುತ್ತಾ ಇಲ್ವಾ ಅಂತ ನೋಡಿಕೊಂಡು ನಾವು ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಬಿಕಾಸ್ ರ್ಯಾಷಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ನಾವು ಜಾಸ್ತಿ ರಬ್ ಮಾಡಿದ್ರೆ, ಇನ್ ಕೇಸ್ ನಮ್ಮ ಸ್ಕಿನ್ ಸಾಫ್ಟ್ ಇದ್ದರೆ. ನೀವು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ನಿಮ್ಮ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ನಿಮ್ಮ ಮೂಗು ಮೇಲೆ ಮತ್ತು ನಿಮ್ಮ ಚಿನ್ನ ಹತ್ರ ಎಲ್ಲ ಇರುತ್ತಲ್ಲ, ಅಲ್ಲಿ ನೀಟಾಗಿ ನೀವು ರಬ್ ಮಾಡಿದ್ರೆ ಹೋಗುತ್ತೆ ಅದು. ತುಟಿ ಕೆಳಗೆ ಕಪ್ಪಾಗಿರೋರಾಗಲಿ ಅಥವಾ ಕಣ್ಣತ್ರ ಕಪ್ಪಾಗಿರೋರಾಗಲಿ ನೀಟಾಗಿ ರಬ್ ಮಾಡಿದ್ರೆ ನಿಮ್ಮ ಫೇಸಲ್ಲಿ ಗ್ಲೋ ನೀವು ನೋಡ್ಬೋದು. ನೀವು ಎಷ್ಟೊತ್ತು ಬಿಡ್ತೀರೋ ಅಷ್ಟೊತ್ತು ಕೂಡ ನಿಮಗೆ ಒಳ್ಳೆಯದು, ಬಿಕಾಸ್ ಹೆವಿ ಗ್ಲೋ ಕೊಡುತ್ತೆ. ನಾನು ಫುಲ್ಲು ಅಪ್ಲೈ ಮಾಡಿದ್ದೀನಿ. ಇನ್ನೂ ಇದೆ, ಜಾಸ್ತಿ ಅಪ್ಲೈ ಮಾಡೋಕ್ಕೆ ಹೋಗ್ತಿಲ್ಲ, ಬಿಕಾಸ್ ರಬ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ನಾನು ಸಾಫ್ಟಾಗಿ ಹಂಗೇ ರಬ್ ಮಾಡ್ಕೊತಾ ಇದ್ದೀನಿ ನನ್ನ ನೋಸ್ ಮೇಲೆ ಮತ್ತು ಕಣ್ಣ ಕೆಳಗೆಲ್ಲ.
ಅಕ್ಕಿ ಹಿಟ್ಟನ್ನ ನಾನು ಎಷ್ಟು ಕ್ವಾಂಟಿಟಿ ಎಷ್ಟು ಇದರಲ್ಲಿ ನಾನು ತೋರಿಸಿದ್ನೋ ಅದೇ ಕ್ವಾಂಟಿಟಿಲಿ ಹಾಕ್ಕೊಳ್ಳೋದಕ್ಕೆ ಹೋಗಿ, ಯಾಕಂದರೆ ಜಾಸ್ತಿ ಅಕ್ಕಿ ಹಿಟ್ಟು ಹಾಕಿದ್ರೆ ಅದು ಒಂಥರ ಫುಲ್ ಗಟ್ಟಿಯಾಗೋಗುತ್ತೆ. ಇದನ್ನು ಇವಾಗ ನಾನು 20 to 30 ಮಿನಿಟ್ಸ್ ಬಿಡ್ತೀನಿ. ಆದಮೇಲೆ ನಾನು ನೀಟಾಗಿ ವಾಶ್ ಮಾಡಿ ಏನು ಗ್ಲೋ ಬಂದಿದೆ ನನ್ನ ಮುಖದಲ್ಲಿ ಅದನ್ನು ನಾನು ನಿಮಗೆ ಇನ್ಸ್ಟೆಂಟಾಗಿ ತೋರಿಸ್ತೀನಿ. ಓಕೆ ಗೈಸ್, ಓಕೆ. ನಾನು 30 to 40 ಮಿನಿಟ್ಸ್ ಬಿಟ್ಟಿದ್ದೆ, ಅದು ಫುಲ್ಲು ಗಟ್ಟಿ ಆಗಿದೆ. ಇವಾಗ ನಾನು ವಾಶ್ ಮಾಡಿ ಯಾವ ಥರ ರಿಸಲ್ಟ್ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ನೀಟಾಗಿ ತೋರಿಸ್ಕೊಡ್ತೀನಿ. ಹಲೋ ಗೈಸ್, ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ನಿಮ್ಮ ಮುಂದೆನೇ ಒರೆಸ್ತೀನಿ ನೋಡಿ ಯಾವ ಥರ ಗ್ಲೋ ಬಂದಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ನನ್ನ ಫೇಸ್. ನೀವು ನೋಡಿ, ಚೂರು ಕೂಡ ಆಯಿಲಿಯ ಕಂಟೆಂಟ್ ಆಗಲಿ ಡ್ರೈ ಕಂಟೆಂಟ್ ಆಗಲಿ ನನ್ನ ಮುಖದ ಮೇಲಿರೋ ಬ್ಲ್ಯಾಕ್ ಸ್ಪಾಟ್ಸ್ ಆ್ಯಂಡ್ ವೈಟ್ ಹೆಡ್ಸ್ ಏನೂ ಕೂಡ ಇಲ್ಲ. ಅಷ್ಟು ನೀಟಾಗಿ ಫೇರ್ ಆಗಿದೆ. ಈ ರೆಮಿಡಿ ನೀವು ಕೂಡ ಟ್ರೈ ಮಾಡಿ, ಹೇಗೆ ರಿಸಲ್ಟ್ ಬರುತ್ತೆ ಅನ್ನೋದನ್ನು ನನಗೆ ಕಮೆಂಟ್. ಈ ರೆಮಿಡಿ ಮಾಡಾದಮೇಲೆ ನಾನು ಫುಲ್ ಗ್ಲೋ ಆಗಿ ಕಾಣಿಸ್ತಾ ಇದ್ದೀನಿ ಅಂತ ನಮ್ಮಮ್ಮ ಕೂಡ ಹೇಳಿದ್ರು. ನಿಮಗೂ ಇಷ್ಟ ಆಗುತ್ತೆ ಈ ರೆಮಿಡಿ ನೀವು ಟ್ರೈ ಮಾಡಾದ್ಮೇಲೆ ನಿಮ್ಮ ಮನೇಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ನಾನು ಸ್ನಾನ ಮಾಡ್ಕೊಂಬಂದು ಯಾವ ಥರ ಇನ್ನೂ ಗ್ಲೋ ಕಾಣಿಸುತ್ತೆ ಅಂತ ನಿಮಗೆ ಇನ್ನೂ ಡೀಟೇಲಾಗಿ ತೋರಿಸ್ತೀನಿ. ಓಕೆ, ಹಲೋ ಗಾಯ್ಸ್, ನಾನು ಈಗ ತಾನೇ ಸ್ನಾನ ಮಾಡ್ಕೊಂಬಂದೆ. ನೀವು ನೋಡ್ತಾ ಇರ್ಬೋದು ನನ್ನ ಮುಖ ಎಷ್ಟು ಫುಲ್ ಗ್ಲೋ ಕಾಣಿಸ್ತಾ ಇದೆ ಅಂತ. ನಾನು ಬೆಳಕಲ್ಲಿ ನಿಂತ್ಕೊಂಡೇ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೂ ಈ ಥರ ರೆಮಿಡಿನ ಮನೇಲೇ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ನೀವು ಟ್ರೈ ಮಾಡೋದಾದರೆ ಈ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು ಟ್ರೈ ಮಾಡಿ. ಬಿಕಾಸ್ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಈ ಇಂಗ್ರೀಡಿಯೆಂಟ್ಸ್ಗೆ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮಗೂ ಈ ರೆಮಿಡಿನ ಮನೆಯಲ್ಲಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಟೈಮ್ ಇದ್ದರೆ ಮಾತ್ರ ಮಾಡ್ಕೊಂಡು ಮಾಡಿ. ಬಿಕಾಸ್ ಇದಕ್ಕೆ ಲಾಂಗ್ ಪ್ರೋಸೆಸ್ ಅಂದರೆ 1.5 hour ಆದರೂ ಬೇಕಾಗುತ್ತೆ. ನೀವು ಫ್ರೀಝರಲ್ಲಿ ಅದನ್ನು ಇಟ್ಟು ಹಾಕ್ಕೊಂಡ್ಲಿಲ್ಲ ಅಂದ್ರೂ ನಡೆಯುತ್ತೆ. ಬಟ್ ಫ್ರೀಝರಲ್ಲಿ ಇಟ್ಟರೆ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಅಂತ ನನ್ನ ಒಂದು ಒಪಿನಿಯನ್ ಅಷ್ಟೆ. ನೀವು ಹಂಗೆ ಕೂಡ ಅಪ್ಲೈ ಮಾಡ್ಬೋದು. ಹಂಗೆ ಅಪ್ಲೈ ಮಾಡಿದ್ರೆ ಯಾಕೆ ಗ್ಲೋ ಬರಲ್ವಾ ಅಂತ ಎಲ್ಲ ಕ್ವಶನ್ ಥಿಂಕ್ ಮಾಡಬೇಡಿ. ಬಿಕಾಸ್ ಹಂಗೆ ಹಾಕ್ಕೊಂಡ್ರೂ ಗ್ಲೋ ಬರುತ್ತೆ ಮುಖ. ಬಟ್ ಅಷ್ಟೊಂದು ಫೇರ್ ಮೀನ್ಸ್ ಬ್ರೈಟಾಗಿ ಕಾಣಿಸುತ್ತಾ ಇಲ್ವಾ ಅಂತ ನಾನು ಯಾವತ್ತೂ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಸೊ ಇನ್ ಕೇಸ್ ಟ್ರೈ ನೀವು ಮಾಡ್ತೀರಾ ಅಂದರೆ ಮಾಡಿ. ಓಕೆ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ನನಗೆ ಹಿಂಗೆ ಸಪೋರ್ಟ್ ಮಾಡಿ. ಬಾಯ್.